ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನಂತರ ಆತ ಕೈ ತೋರಿಸಿ ಐಸ್ ಕ್ರೀಮ್ ರೀ ಎಂದಾಗ ತಲೆ ಮೇಲೆ ಕೈ ಹೊತ್ತವಳು, ಅಯ್ಯೋ ನಾನೆಲ್ಲೋ ಕೈ ಬದಲು ಬೇರೇನೋ ಬಳಸ್ತೀರಾ ಅಂದ್ಕೊಂಡು ಹೆದರ್ಬಿಟ್ಟೆ. ನೀವು ನಿಮ್ಮ ಅನ್ರೊಮ್ಯಾಂಟಿಕ್ ಟ್ರಿಕ್ಸ್ಗಳು ಎಂದು ರೇಗಿಸಿ ಐಸ್ ಕ್ರೀಮ್ ತಿಂದು ಮುಗಿಸಿದ್ಲು. ಹೋಗೋಣವಾ ಎಂದ. ಸರಿ ಸರ್ ಎಂದಳು. ಅವಳಿಗೆ ರೊಮ್ಯಾಂಟಿಕ್ ಹುಡುಗನ ಹಾಗೆ ಸ್ವಲ್ಪ ಆಗಾಗ ಮುದ್ದು ಮಾಡೋದು ಬೇಡ್ವಾ ಎನ್ನುವ ಸಿಟ್ಟು. ಮತ್ತೆ ಒಂದು ಸೆಲ್ಫಿ ತಗೊಳ್ಳಿ, ಇಲ್ಲಿ ಬಂದಿದ್ವಿ ಅಂತ ಎಂದ. ಅದು ಬೇರೆ ಕೇಡು ಎಂದು ಗೊಣಗಿ ಸೆಲ್ಫಿ ತೆಗೆಯಲು ಮೊಬೈಲ್ ತೆರೆದು ಪೋಸ್ ಮಾಡಿ ಎಂದು ಕ್ಯಾಮ್ರಾ ಕಡೆ ನೋಡುವಾಗ, ಇನ್ನೊಂಚೂರು ಮೊಬೈಲ್ ಮೇಲೆ ಎತ್ತಿ ಎನ್ನುತ್ತಾ ಅವಳ ಬಲಗೈನ ಮೇಲೆ ಮಾಡುವಂತೆ ಬಂದು ಅವಳ ತುಟಿಗೆ ತುಟಿ ಸೇರಿಸಿದ್ದ. ಅವನ ಈ ಸಡನ್ ಮುತ್ತು ಆಕೆ ನಿರೀಕ್ಷಿಸಿರಲಿಲ್ಲ. ಗಾಬರಿಯಾಗಿ ಹಾಗೆ ನಿಂತ್ಬಿಟ್ಲು. ತಕ್ಷಣ ಮೀಸಿ ಮರಿಯಲ್ಲಿ ನಗುತ್ತಾ, ಐಸ್ ಕ್ರೀಮ್ ಸ್ವಲ್ಪ ಜಾಸ್ತಿ ಸ್ವೀಟ್ ಅಲ್ವಾ, ಬನ್ನಿ ಬನ್ನಿ, ಅಂಗಡಿಗೆ ದೃಷ್ಟಿಗೊಂಬೆ ಬೇಡಂತೆ ಎಂದು ಮುಂದೆ ಹೋದ. ಅವನ ಈ ಮುತ್ತು ಅವಳಿಗೆ ಒಂಥರ ಹಿಡಿಸಿತ್ತು. ಅಂತೂ ಇಂತೂ ತಾನು ಮುತ್ತು ಕೊಡೋ ಮಟ್ಟಕ್ಕೆ ಬದಲಾಗಿದ್ದಾರೆ ಪಿ ಟಿ ಮಿಶ್ರು ಎನ್ನುವ ಹೆಮ್ಮೆ ಪಡ್ತಾ ಅವನ ಬಳಿ ಬಂದಾಗ ಯಾವುದೋ ಕರೆ ಸ್ವೀಕರಿಸಿದವನು, ಹೌದಾ ನಾನು ಈಗಲೇ ಬಂದೆ ಎಂದು ಕರೆ ಕಟ್ ಮಾಡಿ ಮುಖದಲ್ಲಿ ಗಾಬರಿ ತಂದ್ಕೊಂಡ. ಅವನನ್ನು ನೋಡಿದ ಅಮ್ಮು ಕೂಡ ಗಾಬರಿಯಿಂದ, ಏನಾಯಿತು ಸಂತೋಷ್ ಎಂದು ಕೇಳಲು, ಡಾಕ್ಟರ್ ಫೋನ್ ಮಾಡಿ ಬೇಗ ಆಸ್ಪತ್ರೆಗೆ ಬನ್ನಿ ಅಂದರು. ಯಾಕೆ ಅಂದರೆ ಅರ್ಜೆಂಟ್ ವಿಚಾರ ಹೇಳಬೇಕು ಬನ್ನಿ ಅಂದರು ಎಂದ. ಹೌದಾ, ಮತ್ತೆ ನಡೀರಿ ಹೋಗೋಣ ಎಂದವಳ ಮುಖ ನೋಡಿ, ಅಮ್ಮು ಖುಷಿಗೆ ಏನಾದರೂ ಆಯಿತಾ ಎಂದು ಗಾಬರಿಯಿಂದ ಕೇಳಲು, ಖಂಡಿತ ಇಲ್ಲ, ಒಳ್ಳೆಯದೇ ಆಗುತ್ತೆ ಬನ್ನಿ ಎನ್ನುತ್ತು ಕರೆದೊಯ್ದಳು. ಆಸ್ಪತ್ರೆಗೆ ಬಂದು ವೈದ್ಯರನ್ನು ವಿಚಾರಿಸಲು, ಬನ್ನಿ ಬನ್ನಿ ಎಂದು ವಾರ್ಡ್ಗೆ ಕರ್ಕೊಂಡು ಬಂದರು. ಅಲ್ಲಿ ಜೀವಂತ ಗೊಂಬೆಯ ಹಾಗೆ ಯಾವಾಗಲೂ ಮಲಗಿರ್ತಿದ್ದವಳು ಇಂದು ತನ್ನ ಕೈ ಕಾಲುಗಳನ್ನು ಆಡಿಸುತ್ತಾ ಮೊಗದಲ್ಲಿ ನಗು ತಂದ್ಕೊಂಡು ಕೂತಿದ್ದಳು ಸಂತೋಷ್ ತಂಗಿ ಖುಷಿ. ಅವಳನ್ನು ಆ ರೀತಿ ನೋಡ್ದವನಿಗೆ ನನ್ನ ತಂಗಿ ಖುಷಿ ಗುಣ ಅದ್ಲ ಎಂಬ ಸಣ್ಣ ಸಂಶಯ ಮೂಡಿ, ಇದು ಕನಸಲ್ಲ ತಾನೆ ಎನ್ನುವ ಹಾಗೆ ಆಶ್ಚರ್ಯದಿಂದ ನೋಡ್ತಾ ತಂಗಿ ಬಳಿ ಹೊರಟ. ಖುಷಿ ನಿಮ್ಮಣ್ಣ ಎಂದರು ವೈದ್ಯರು. ಅವನ ಕಡೆ ನೋಡಿ, ಅಣ್ಣ ಎಂದು ಚಂದದ ನಗು ನೀಡಿದ್ಲು. ಅವನ ಕಣ್ಣಲ್ಲಿ ಕಣ್ಣೀರಾವರಿಸಿತು. ಎಷ್ಟೋ ವರ್ಷಗಳ ಮುಂಚೆ ಅವಳು ಜೀವಂತ ಗೊಂಬೆಯಾಗಿದ್ದು, ಇಂದು ಅವಳ ಬಾಯಿಂದ ಅಣ್ಣ ಎಂಬ ಪದ ಕೇಳಿ ತಡೆಯೋಕೆ ಆಗಲಿಲ್ಲ ಅವನಿಗೆ. ಇವರು 6 ತಿಂಗಳು ಮುಂಚೆನೇ ಗುಣವಾದರು. ಆದರೆ ಇವರಿಗೆ ಮಾತು ಹಾಗೆ ಜನರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸಣ್ಣ ವಯಸ್ಸಲ್ಲಿ ಈ ರೀತಿ ಆಗಿದ್ದ ಕಾರಣ ಪ್ರಪಂಚದ ಕೆಲ ಮೂಲಭೂತ ವಿಚಾರದ ಅರಿವಿರಲಿಲ್ಲ. ಅದಕ್ಕೆ ಈ 6 ತಿಂಗಳು ಅದೆಲ್ಲ ತರಬೇತಿ ಕೊಡ್ತಾ ಪೂರ್ತಿ ಗುಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಈಗ ಖುಷಿ ಎಲ್ಲರ ಹಾಗೆ ಮಾತಾಡ್ತಾಳೆ, ಊಟ ತಿಂಡಿ ಮಾಡ್ತಾಳೆ, ಅವಳ ಕೆಲಸ ಅವಳು ನಿಭಾಯಿಸ್ಕೊಳ್ಳುವಷ್ಟು ಬುದ್ಧಿವಂತೆ ಆಗಿದ್ದಾಳೆ. ಇನ್ನು ಹೊರ ಪ್ರಪಂಚಕ್ಕೆ ಹೊಸಬಳು, ಆದರೆ ಹೇಳ್ಕೊಟ್ರೆ ತಿಳಿಯುವಷ್ಟು ಬುದ್ಧಿವಂತಳು ಎಂದರು ವೈದ್ಯರು. ಖುಷಿ ಎನ್ನುತ್ತಾ ಪುಟ್ಟ ಮಗುವನ್ನು ಅಪ್ಪುವಂತೆ ಅಪ್ಪಿ ಜೋರಾಗಿ ಅತ್ತನು ಸಂತು. ಎಷ್ಟೇ ವರ್ಷಗಳಾದರೂ ಒಂದೇ ಕರುಳ ಬಳ್ಳಿಯ ಹೂಗಳು ಅವರಿಬ್ರು. ಅಣ್ಣ ಅಳುವಾಗ ತಂಗಿ ಹೇಗೆ ಸುಮ್ಮನಿರೋಕ್ಕೆ ಸಾಧ್ಯ? ಅವನ ಕಣ್ಣೊರೆಸುತ್ತಾ, ಅಣ್ಣ ಅಳಬೇಡ, ನಾನು ಹುಷಾರಿಲ್ಲದೆ ಇದ್ದೆ ಅಂತ ತಾನೇ ಅಳ್ತಾ ಇರೋದು. ನೀನು ಈಗ ನಾನು ಗುಣ ಆಗಿದ್ದೀನಿ ಅಣ್ಣ ಎಂದವಳ ಮಾತು ಪುಟ್ಟ ಮಗುವಂತೆಯೇ ಇತ್ತು. ಇನ್ನೂ ಸ್ವಲ್ಪ ತೊದಲು ನುಡಿ ಅವಳದು. ಇದು ಬೇಜಾರಿನ ಕಣ್ಣೀರಲ್ಲ ಖುಷಿ, ನನ್ನ ಬಾಳಿಗೆ ಈಗ ಆಗ್ತಿರೋ ಖುಷಿಯ ಪ್ರತೀಕ. ನೀನು ಗುಣವಾದರೆ ಸಾಕು ಅಂತ ಹಗಲು ರಾತ್ರಿ ನೊಂದಿತ್ತಿ ಮನಸ್ಸು. ಈಗಿದಕ್ಕೆ ಸಂತೋಷ ಸಿಕ್ತು. ನನ್ನ ತಂಗಿ ಗುಣವಾಗಿಬಿಟ್ಲು ಎಂದು ಮತ್ತಷ್ಟು ಪ್ರೀತಿಯ ಅಪ್ಪುಗೆ ನೀಡಿ, ಡಾಕ್ಟರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋಕ್ಕೂ ಹಣವಿರದೆ ನಂಗೆ ಬರೋ ಸಂಬಳದಲ್ಲಿ ಚಿಕಿತ್ಸೆ ಕೊಡಿಸೋಕ್ಕೆ ಅಸಾಧ್ಯ ಏನು ಅಂತ ಕೊರಗ್ತಿದ್ದೆ. ದೇವ್ರೇ ಡಾಕ್ಟರ್, ನೀವು ದೇವರು ಎಂದ. ಇಟ್ಸ್ ಓಕೆ, ಎಲ್ಲ ವೈದ್ಯರು ಕೇವಲ ಹಣ ಅಂತ ದುಡಿದ್ರೆ ವೈದ್ಯರನ್ನು ದೇವರು ಅನ್ನೋ ಜನರ ಕತೆ ಏನು? ಹಣ ಇರಬೇಕು, ಆದರೆ ಹಣವೇ ಎಲ್ಲವೂ ಆಗಬಾರ್ದು. ಇದು ನಮ್ಮ ಆಸ್ಪತ್ರೆಯ ನಿಯಮ. ನೀವಿನ್ನು ಖುಷಿಯಾಗಿ ಕರ್ಕೊಂಡು ಹೋಗಿ. ಕೆಲ ಮೆಡಿಸಿನ್ಸ್ ಇದೆ, ಕೊಡ್ತೀನಿ, 3 ತಿಂಗಳು ಕೊಡಿ, ಆಮೇಲೆ ಅದು ಅವಶ್ಯಕತೆ ಇಲ್ಲ ಎಂದು ಹೋದರು. ಅವ್ರು ಹೋದ ಕೂಡಲೇ, ಖುಷಿ ನಮ್ಮ ಮನೆಗೆ ಹೋಗೋಣವಾ ಎಂದ. ಅಣ್ಣ ಎಂದಳು ನಗುತ್ತಾ. ತಂಗಿ ಮುಖದಲ್ಲಿ ನಗು ನೋಡಿ ಕಣ್ಣುರಿಸಿಕೊಂಡವನು ಅಮ್ಮು ಕಡೆ ನೋಡಿ ಕೈ ಮುಗಿದ. ಮೇಷ್ಟ್ರೆ ಏನಿದು ಎಂದು ಆಕೆ ಕೇಳುವಾಗ, ನನ್ನ ಬಾಳಿನ ದೇವತೆ ಅಂತ ಸುಮ್ಮನೆ ಹೇಳಲ್ಲ ನಾನು. ನೋಡಿದ್ರ ನಿಮ್ಮ ಕಾಲು ಗುಣ ಹೇಗಿದೆ? ನನ್ನ ಬದುಕು ಅಷ್ಟೇ ಅಲ್ಲದೆ ನನ್ನ ತಂಗಿ ಕೂಡ ಗುಣ ಆದ್ಲು. ಈ ಡಾಕ್ಟರ್ನ ಸಜೆಸ್ಟ್ ಮಾಡಿದ್ದು ನೀವೇ ಅಲ್ವಾ? ನನ್ನ ಬಾಳಿಗೆ ಅದೃಷ್ಟ ದೇವತೆ ನೀವು. ಅಮ್ಮು, ಐ ರಿಯಲಿ ಲವ್ ಯು. ದಯವಿಟ್ಟು ನನ್ನ ಬಾಳಲ್ಲಿ ಜೊತೆಯಾಗಿ ಹೀಗೆ ಇರ್ತೀರ ಅಲ್ವಾ ಎಂದವನ ಕಣ್ಣೊರೆಸಿ, ಖಂಡಿತ ಪಿ ಟಿ ಮೇಷ್ಟ್ರೆ,
ಖಂಡಿತ ಇರ್ತೀನಿ. ಆದರೆ ಈ ರೀತಿ ಅಳೋದೆಲ್ಲ ಮಾಡಿದ್ರೆ ಸರಿಗಿರಲ್ಲ ಅಷ್ಟೆ. ಮೊದಲು ನನ್ನ ನಿಮ್ಮ ತಂಗಿಗೆ ಪರಿಚಯ ಮಾಡಿಸಿ, ನಾನೇ ಅವಳು ಅದಕ್ಕೆ ಅಂತ ಹೇಳಿ ಎಂದು ಮುದ್ದಾಗಿ ಕೇಳಿದಾಗ ಅವಳು ಕೈ ಹಿಡಿದು ತಂಗಿ ಮುಂದೆ ನಿಲ್ಲುವ ಸಂತು, ಖುಷಿ, ಇವರು ನಿನ್ನ ಅತ್ತಿಗೆ, ನನ್ನ ಮದುವೆ ಆಗ್ತಾ ಇರೋರು ಅಮೂಲ್ಯ ಅಂತ ಎಂದನು. ಅತ್ತಿಗೆನಾ ಎಂದು ಕಣ್ಣರಳಿಸಿ ಕೇಳಿದವಳ ಪಕ್ಕ ಕೂತ ಅಮ್ಮು, ಅತ್ತಿಗೆನೆ ಎಂದಳು. ಅತ್ತಿಗೆ ತುಂಬ ಚೆನ್ನಾಗಿದ್ದಾರೆ ಅಣ್ಣ ಎಂದು ಅಮ್ಮು ಕೆನ್ನೆ ಮುಟ್ಟಿ ನಕ್ಕಳು. ನೀನು ಅಷ್ಟೆ ತುಂಬ ಮುದ್ದಾಗಿದ್ಯಾ ಎಂದು ತಾನು ನಗುವ ಅಮ್ಮು, ಸಂತು, ನಾವು ಖುಷಿಗೆ ಬೇರೆಯವ್ರ ಜೊತೆಗೆ ಹೇಗೆ ವರ್ತಿಸ್ಬೇಕು, ಹೇಗೆ ಮಾತಾಡಬೇಕು, ಅವಳಿಗೆ ಯಾವ ರೀತಿ ಎಲ್ಲ ಕಡೆ ಬೆರಿಬೇಕು ಅಂತ ಹೇಳ್ಕೊಡ್ಬೇಕು. ಮೊದಲಿಗೆ ಅವಳಿಗೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು, ಅವಳನ್ನೇ ಎಲ್ಲರಂತೆ ಬದಲು ಮಾಡಬೇಕು, ಕರ್ಕೊಂಡು ಹೋಗೋಣವಾ ಎಂದಳು. ಅದೆಲ್ಲ ನನಗೆ ಮ್ಯಾಟ್ರಲ್ಲ ಬಿಡಿ ಎಂದ. ಅಂದರೆ ಎಂದು ಅಮ್ಮು ಸೊಂಟದ ಮೇಲೆ ಕೈ ಹಿಡ್ಕೊಂಡು ಎದ್ದು ನಿಂತಾಗ, ಅಂದರೆ ನೀವಿದ್ದೀರಲ್ವಾ, ನಿಮಗೆ ಅದೆಲ್ಲ ಹೇಳ್ಕೊಡ್ಬೇಕಾ? ಚಕಾಚಕ್ ಅಂತ ಮಾಡಿ ಮುಗಿಸ್ತೀರ, ನನ್ನ ತಂಗಿನ ಗೊಂಬೆ ಮಾಡ್ತೀರಾ ನೀವು, ಅದರಲ್ಲೇನೋ ಡೌಟ್ ಇಲ್ಲ, ನನಗೆ ನನ್ನ ದೇವತೆ ಮೇಲೆ ನಂಬಿಕೆ ಇದೆ ಎಂದ. ಅಬ್ಬಾ, ಎಲ್ಲ ನಾನೇ ಮಾಡ್ತೀನಿ, ನೀವು ಸುಮ್ಮನೆ ಪೋಸ್ ಕೊಡಿ ಎಂದು ಸಿಟ್ಟು ತೋರಲು, ಆಗಲೇ ಕೊಟ್ಟನಲ್ಲ ಪೋಸ್, ಹಾಗೆ ಕೊಡ್ಲಾ ಅಮ್ಮು ಎಂದು ನಕ್ಕನು. ಆಗಲೇ ಆತ ಕೊಟ್ಟ ಮುತ್ತು ನೆನಪಿಸಿಕೊಂಡವಳ ಕೆನ್ನೆ ರಂಗೇರಿತು. ಮದುವೆ ಆಗುವವರೆಗೂ ಅದೆಲ್ಲದಕ್ಕೂ ಬಂದು ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಮುಗಿಸ್ ಬನ್ನಿ ಎಂದು ಓಡಿದಳು ಅಮ್ಮು ನಾಚುತ್ತಾ. ಐ ಲವ್ ಯು ಅಮ್ಮು ಎಂದು ತುಸು ಜೋರಾಗಿ ಹೇಳಿ ನಕ್ಕನು ಸಂತೋಷ್. ಅದನ್ನು ಕೇಳಿಸಿಕೊಂಡ ಅಮ್ಮು ಮಗುವು ಮತ್ತಷ್ಟು ರಂಗೇರಿತು. ಹಾಗೆ ತಂಗಿನ ಮನೆಗೆ ಕರ್ಕೊಂಡು ಬರ್ತಿದ್ದವನಿಗೆ ಆನಂದವೋ ಆನಂದ. ಅವಳು ಕೈ ಹಿಡ್ಕೊಂಡು, ಇದೇ ನಮ್ಮನೆ ಖುಷಿ ಎಂದು ಕ್ಯಾಬ್ ಹಿಡಿದು ಮನೆಯತ್ತ ಕೈ ಮಾಡಿ ತೋರಿಸಿ ಹೇಳಿದ. ಮನೆ ನೋಡಿದ ಖುಷಿ ಮುಖದಲ್ಲಿ ಸಂತೋಷ ಮನೆ ಮಾಡಿತು. ಇಷ್ಟು ವರ್ಷ ಆಸ್ಪತ್ರೆಯಲ್ಲೇ ಕಾಲ ಕಳೆದಿದ್ದ ಹುಡುಗಿಗೆ ಈಗ ಪ್ರಪಂಚದ ಪರಿಚಯ ಆಗ್ತಿತ್ತು. ಹಾಗೆ ಮೆಲ್ಲಗೆ ಹೆಜ್ಜೆ ಹಾಕಿ ಸುತ್ತ ಮನೆಗೆ ಕರ್ಕೊಂಡು ಬಂದು, ಇನ್ನೇನು ಹೊಸ್ಲು ದಾಟಿಸ್ಬೇಕು, ಅಲ್ಲೇ ರೀ ಈಗ ಬಂದೆ ಎಂದು ಅವರನ್ನು ಬಾಗ್ಲಲ್ಲೇ ನಿಲ್ಲಿಸುವ ಅಮೂಲ್ಯ ಆರತಿ ತಟ್ಟೆ ಸಮೇತ ಅವ್ರ ಮುಂದೆ ಬಂದು ನಿಂತಳು. ಈ ಅಣ್ಣ ತಂಗಿಗೆ ಇನ್ಯಾರ ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಎಂದು ಹಾರೈಸಿ ಆರತಿ ಮಾಡಿ ಒಳಗಡೆ ಕರೆದ್ಲು. ತಂಗಿ ಕೈ ಹಿಡಿದು ಮನೆಯೊಳಗೆ ಬಂದು ರಾಯರ ಫೋಟೋಗೆ ಕೈ ಮುಗಿದು ತಂಗಿ ಕೈಯಲ್ಲಿ ದೀಪ ಹಚ್ಚಿಸಿದ. ಇನ್ನು ಮುಂದೆ ಯಾವ ಕೆಟ್ಟ ದಿನ ಬಾರದಿರಲಿ ಅಂತ ಬೇಡ್ಕೊಂಡ. ನಂತರ ಅಪ್ಪ ಅಮ್ಮ ಫೋಟೋ ಮುಂದೆ ಹೋಗಿ ತಂಗಿ ಬಂದ ಖುಷಿ ವ್ಯಕ್ತಪಡಿಸ್ದ. ಅವರಿಗೂ ಪೂಜೆ ಸಲ್ಲಿಸ್ದ. ಇಷ್ಟು ವರ್ಷ ಹಾಸಿಗೆ ಹಿಡಿದಿದ್ರು ಅವಳಿಗೆ ಅಪ್ಪ ಅಮ್ಮ ನೆನಪಿದ್ರು. ಅವ್ರಿಗೆ ನಮಸ್ಕರಿಸಿ ಅಣ್ಣನ ಕಣ್ಣೊರೆಸಿ, ಇನ್ಯಾವತ್ತೂ ನಿಂಗೆ ನನ್ನಿಂದ ತೊಂದರೆ ಆಗಲ್ಲ ಅಣ್ಣ ಎಂದಳು. ಥೇಟ್ ಪುಟ್ಟ ಮಗುವಂತೆ, ಈ ಅಣ್ಣ ಯಾವಾಗಲೂ ನಿನ್ನ ಜೊತೆ ಇರ್ತಾನೆ ಎಂದು ತನ್ನೆದೆಗೆ ಒರಗಿಸಿಕೊಂಡ. ಅವರನ್ನು ಕಣ್ತುಂಬಿಕೊಂಡು ತನ್ನ ಬಾಳಲ್ಲಿ ಈ ರೀತಿ ಕೇರ್ ಮಾಡೋರು ಯಾರೂ ಇಲ್ಲ ಎನ್ನುವಂತೆ ಕಣ್ಣೀರು ತಂದ್ಕೊಂಡ್ಳು ಅಮ್ಮು. ಅವಳಿಗೆ ಆಸ್ತಿ ಅಂತಸ್ತು ಎಲ್ಲ ಇತ್ತು. ಆದರೆ ಅಪ್ಪ ಅಮ್ಮ ಇಬ್ಬರು ಬೇರೆ ಬೇರೆ ಇದ್ದರು. ಜೊತೆಗೆ ಪ್ರೀತಿ ಕೇಳಿದ್ರೆ ಹಣ ಕೊಡ್ತಿದ್ರು. ಅವಳ ಒಳ ಸಂಕಟ ಆ ದೇವರಿಗೆ ಪ್ರೀತಿ. ತಕ್ಷಣ ಅವಳು ಬಳಿ ಬಂದವನು, ಅಮ್ಮು ಯಾಕೆ ಅಳ್ತಿದ್ದೀರಾ ಎಂದ. ಯಾಕೂ ಇಲ್ಲ ಎಂದಳು. ಅಮ್ಮ ಅಪ್ಪ ನೆನಪಾದ್ರ ಎಂದ. ಇಲ್ಲ, ಅದು ನನಗೆ ಅಪ್ಪ ಅಮ್ಮನ ಜೊತೆಗೆ ಈ ರೀತಿ ಒಬ್ಬ ಅಣ್ಣ ಆದರೂ ಇರಬಾರ್ದಿತ್ತ ಅನ್ನಿಸ್ತು ಎಂದ್ಲು. ಅಣ್ಣ ಎಲ್ಲ ಆಗೋದಿಲ್ಲ ರೀ, ನಾನು ನಿಮಗೆ ಬೇಕಿದ್ರೆ ಗಂಡ ಆಗೋಕ್ಕೆ ಕಾಲಿದ್ದೀನಿ ನೋಡಿ ಎಂದ. ಅವನ ತುಂಟ ಮಾತಿಗೆ ನಗುತ್ತಾ ಅವನನ್ನೇ ಬಿಗಿದಪ್ಪಿ, ನನಗೆ ನೀವು ದೊಡ್ಡ ಬಂಗ್ಲೆ ನಿರ್ಸೋದು ಬೇಡ, ಐಷಾರಾಮಿ ಕಾರಲ್ಲಿ ಕೂರಿಸ್ಕೊಂಡು ಸುತ್ತಾಡ್ಸೋದು ಬೇಡ, ಲಕ್ಷಗಟ್ಟಲೆ ಒಡವೆ ವಸ್ತು ಕೊಡಿಸೋದು ಬೇಡ, ಹಾಗೆ ಅಷ್ಟು ಪ್ರೀತಿ ಕೊಟ್ಟರೆ ಸಾಕು, ಕೊಡ್ತೀರಲ್ವ ಪಿ ಟಿ ಮೇಷ್ಟ್ರೆ ಎಂದವಳನ್ನು ಅಪ್ಪಿ, ಅದನ್ನು ಕೇಳಿಬಿಡಿ ಅಮ್ಮು, ನೀವು ನನ್ನ ಪಾಲಿನ ದೇವತೆಯನ್ನು ಖುಷಿಯಾಗಿರಿಸೋದೇ ನನ್ನ ಜವಾಬ್ದಾರಿ ಇನ್ನು ಮುಂದೆ ಎಂದು ನಕ್ಕನು. ಅವಳಿಗೀಗ ಪ್ರಪಂಚವೇ ಕೈಗೆ ಸಿಕ್ಕ ಖುಷಿ ಆಯಿತು. ಐ ಲವ್ ಯು ಪಿ ಟಿ ಮೇಷ್ಟ್ರೆ ಎಂದಳು. ನಿಮ್ಮ ಮುಖದಲ್ಲಿ ಸದಾ ಈ ನಗುನ ಉಳಿಸ್ತೀನಿ, ಪ್ರಾಮಿಸ್ ಎಂದು ಹಣೆಗೆ ಮುತ್ತಿಟ್ಟ. ಹಾಗೆ ಎದುರಿದ ತಂಗಿನೋ ಕರೆದು ಎರಡು ತೋಳಲ್ಲಿ ಒಂದು ಕಡೆ ಖುಷಿ ಮತ್ತೊಂದು ಕಡೆ ಅಮ್ಮನ ಅಪ್ಪಿ ಸಂತೋಷಪಟ್ಟ. ಸಂತು ತಂಗಿ ಹುಷಾರಾದ ಸುದ್ದಿ ಕೇಳಿ ಲಕ್ಕಿ ಚಾರು ಇಬ್ಬರಿಗೂ ಖುಷಿಯಾಯಿತು. ಹಾಗೆ ಊರಿಗೆ ಬನ್ನಿ, ಹೇಗಿದ್ರು ಮದುವೆ ಮುಂದಿನ ವಾರಾನೇ ಇರೋದೆಂದು ಕರೆದಾಗ ಬರ್ತೀವಿ ಎಂದು ತಿಳಿಸಿದ್ರು ಸಂತು ಅಮ್ಮು. ದಿನಗಳು ಕಳೆಯುತ್ತಾ ಮದುವೆ ವಾರ ಬಂದೇ ಬಿಡ್ತು. ಮದುವೆ ಅಂದರೆ ಸುಮ್ಮನೆನಾ, ಮನೆಯಲ್ಲಿ ಬೆವರು ಹುಟ್ಟಿಸುವ ಕೆಲಸ ಕಾರ್ಯಗಳಿರುತ್ತೆ. ಹೀಗಾಗಿ ಎಲ್ಲರೂ ಒಂದೊಂದು ಕೆಲಸ ಎಂದು ಭಾಗ ಮಾಡಿಕೊಂಡ್ರು. ಆ ಕೆಲಸಗಳನ್ನು ಮುಗಿಸುವಷ್ಟರಲ್ಲಿ ಊಟ ತಿಂಡಿ ಕಡೆ ಗಮನವೇ ಮಾಯ ಆಗ್ತಿತ್ತು. ಬೇರೆಯವ್ರಿಗೆ ಊಟ ತಿಂಡಿ ಬಿಟ್ಟರು ನಡೀತಿತ್ತು. ಚಾರು ಊಟ ತಿಂಡಿ ಮರೆತ್ರೆ ಹೇಗೆ? ಅದಲ್ಲದೆ ಈಗ ಅವಳ ಉಪಚಾರಕ್ಕೆ ಉಜ್ವಲನ ನೇಮಿಸಿದ್ದಾನಲ್ಲ ಲಕ್ಕಿ, ಅವಳು ಬಿಡ್ತಾಳಾ? ಚಾರು ಸ್ವಲ್ಪ ತಿನ್ನಮ್ಮ, ಬೆಳಿಗ್ಗೆ ಕೂಡ ಸರಿಯಾಗಿ ತಿಂದಿಲ್ಲ ನೀನು ಎಂದು ತಟ್ಟೆಯಲ್ಲಿ ಬಿಸಿ ಅನ್ನ ಸೊಪ್ಪಿನ ಬಸ್ಸಾರು ತಂದು ತುತ್ತು ಹಿಡಿದು ಹೇಳುವಾಗ, ಚಿಕ್ಕತ್ತೆ ನಾಳೆನೇ ಅರಿಶಿನ ಶಾಸ್ತ್ರ, ಎಲ್ಲ ತಯಾರಿ ನಾವೇ ಮಾಡ್ಕೋಬೇಕು ಅಲ್ವಾ, ಈಗ ಬೇಡ ಆಮೇಲೆ ತಿಂತೀನಿ, ನೀವು ಊಟ ಮಾಡಿ ಹೋಗಿ ಎಂದು ಅರಿಶಿನ ಶಾಸ್ತ್ರಕ್ಕೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತರಿಸಿ ಅದಕ್ಕೆ ಸಿಂಗಾರ ಮಾಡ್ತಿದ್ಲು.
ಅದಕ್ಕೆ ಅಮ್ಮ, ನಾವೆಲ್ಲ ಹೇಳ್ದೆ ತಿನ್ನಕ್ಕಿಲ್ಲ, ಲಕ್ಕಿ ಅಣ್ಣ ಬರಲಿ ಆಗ ತಿಂತೀರಾ ಎಂದು ಚೆಲ್ವಿ ಬೇರೆ ಉಜ್ವಲ ಜೊತೆಗೆ ತಿನ್ನು ಎಂದು ಲಕ್ಕಿ ಹೆಸರಲ್ಲಿ ಹೆದರಿಸ್ತಿದ್ಲು. ಸರಿಯಾಗಿ ಹೇಳ್ದೆ ನೀನು ಸೆಲ್ವಿ, ಇವಳ ಹಸುರನೇ ಸರಿ ಎಂದು ಹೇಳುವಾಗಲೇ ಲಕ್ಕಿ ಅಲ್ಲಿಗೆ ಬಂದಿದ್ದ. ಬಾರಪ್ಪ ಲಕ್ಕಿ ಬಾ, ನೋಡು ನೀನು ಹೆಂಡ್ತಿನ, ಬೆಳಿಗ್ಗೆ ಒಂದು ಚಪಾತಿ ತಿಂದಾಳೆ, ಈಗ ಊಟ ಮಾಡ್ತಿಲ್ಲ. ಮನೇಲಿ ಕೆಲಸ ಮಾಡೋಕ್ಕೆ ಜನರಿದ್ದಾರೆ, ಆದರೂ ಅವರಿಗೆ ಬೇರೆ ಕೆಲಸ ಕೊಟ್ಟು ಇವೆಲ್ಲ ಇವಳೇ ಮಾಡ್ತಿದ್ದಾಳೆ. ಊಟ ಮಾಡಿ ಆದರೂ ಮಾಡಬೇಕು ತಾನೆ. ಅಜ್ಜ ಅಜ್ಜಿ ಇದ್ದರೆ ಮಾತ್ರ ಚೂರು ಹೊಟ್ಟೆಗೆ ತಿಳಿಸ್ತಾಳೆ. ಈಗ ಎಲ್ಲರೂ ಹೊರಗಡೆ ಕೆಲಸದಲ್ಲಿ ಬ್ಯುಸಿ ಆದರೂ ನೋಡು, ಈಗ ಅಮ್ಮೋರನ್ನು ಕೇಳೋರಿಲ್ಲ ಎಂದು ಉಜ್ವಲ ಚಾಡಿ ಹೇಳುವಾಗ ಜಾಣರಿಗೆ ಮಾತಿನ ಪೆಟ್ಟು ಸಾಕು, ಇಂಥ ಕೋಣರಿಗೆ ಎಂದು ಚಾರು ಮುಖ ನೋಡ್ತಾ, ಎಂಥ ಪೆಟ್ಟು ಕೊಡಬೇಕು ಅಂತ ನನಗೊತ್ತು, ನೀವು ಹೋಗಿ ಎಂದ. ಅವನ ಆ ಮಾತು ಕೇಳಿ, ಯಾವ ಪೆಟ್ಟು? ದೊಣ್ಣೆ ಪೆಟ್ಟ ಎಂದು ಹುಬ್ಬು ಹಾರಿಸಿ ಕೇಳ್ತಾಳೆ ಚಾರು. ಚಿಕ್ಕಮ್ಮ ಬನ್ನಿ ನಾವು ಹೋಗೋಣ, ಅಣ್ಣ ನೋಡ್ಕೊಳ್ತಾರೆ ಎಂದು ಚೆಲುವಿ ನಗುತ್ತಾ ಉಜ್ವಲ ಜೊತೆಗೆ ಹೋದ್ಲು. ಈ ರೀತಿಯ ಪ್ರಬಲೆಯರಿಗೆ ದೊಣ್ಣೆ ಪೆಟ್ಟು ಕೊಟ್ಟರೆ ತಿನ್ನಲ್ಲ, ಇಂಥವರನ್ನು ಪಳಗಿಸೋಕೆ ನಮ್ಮಂಥ ಬ್ಯಾಡ್ ಬಾಯ್ಸ್ ಬೇರೆ ಪ್ಲ್ಯಾನ್ ಮಾಡಿರ್ತಾರೆ ಎಂದು ಹುಬ್ಬು ಹಾರಿಸಿ ಉತ್ತರ ನೀಡಿದ. ಹೌದಾ, ನೋಡೋಣ ಎಂದು ಕೆಲಸದಲ್ಲಿ ತೊಡಗಿದ್ದವಳನ್ನು ಬಿಟ್ಟರೆ ಇಡೀ ದಿನ ನನ್ನ ಪಾಪುಗೂ ಉಪವಾಸ ಹಾಕ್ತೀಯಾ ನೀನು ಎಂದು ತೋಳುಗಳಲ್ಲಿ ಹೊತ್ತು, ನಡಿ ಟ್ರೀಟ್ಮೆಂಟ್ನ ರೂಮ್ನಲ್ಲೇ ಕೊಡ್ತೀನಿ ಎಂದು ಹೊತ್ತು ನಡೆದ. ಹಸಿರು ಬಿಡು ನನ್ನ, ಹಸಿರು ಕೆಲಸ ಇದೆ ಎಂದು ಕಾಲು ಬಡಿಯುತ್ತಲೇ ಇದ್ಲು. ಮೆಲ್ಲಗೆ ತಂದು ಮೆತ್ತಗೆ ಹಾಸಿಗೆ ಮೇಲೆ ಕೂರಿಸಿ ಅವಳ ಮುಂಗುಳಲ್ಲಿ ಕೈಯಾಡಿಸಿದವನು, ಈ ಕೋಣರಿಗೆ ಮುತ್ತಿನ ಪೆಟ್ಟು ಎಂದು ಮೆತ್ತಗೆ ಕೆನ್ನೆಗೆ ಮುತ್ತಿಡಲು ಆಗಿಂದ ನೀಡ್ತಿದ್ದ ಸಬೂಬಿಗೆ ಬೀಗ ಹಾಕಿದ್ಲು ಚಾರು. ಹಾಗೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟವನು, ಎಲ್ಲ ಸಮಯದಲ್ಲೂ ಎಲ್ಲ ಕೆಲಸ ನೀನೇ ಮಾಡಬೇಕು ಅಂತ ಯಾವ ರೂಲ್ ಇಲ್ಲ ವೈಫಿ, ಕೆಲವೊಂದು ಸಲ ರೂಲ್ಸ್ ಬ್ರೇಕ್ ಮಾಡಬಹುದು, ಸದ್ಯಕ್ಕೆ ಬ್ರೇಕ್ ಕೊಡು ಎಂದು ತಿಳಿಯಾಗಿ ನಗಲು, ಇನ್ನೂ ಚೂರು ಕೆಲಸ ಬಾಕಿ ಇತ್ತಷ್ಟೇ ಹಸುರ, ಮಾಡಿ ಬರ್ತಿದ್ದೆ, ಆದ್ರೂ ಗೆಟ್ಟ ಆಂಜನೇಯನ ಹಾಗೆ ಬಂದ್ಬಿಡ್ತ್ಯಾ ಎಂದು ಸಿಹಿಯಾಗಿ ಮುನಿದಳು. ಅವಳ ಮುನಿಸು ಕಂಡು, ಮಿಸಸ್ ಬೇಬಿ, ಈಗ ನೀವು ಚೋಟಾ ಬೀವಿಗೆ ಮದರ್ ಇಂಡಿಯಾ ಕೂಡ, ನಿಮ್ಮ ಹೊಟ್ಟೆಯಲ್ಲಿ ನಮ್ಮ ಚೋಟಾ ಬೀಬಿ ವೆಯ್ಟ್ ಮಾಡ್ತಿದ್ದಾರೆ, ಪಾಪ ಊಟ ಕೊಡಿ ಎಂದು ತಾನೇ ತಟ್ಟೆಯಲ್ಲಿ ಊಟ ಬಡಿಸ್ಕೊಂಡು ಬಂದು ತಿನ್ನಿಸಲು ಆರಂಭಿಸಿದ. ಪ್ರೀತಿಯಿಂದ ಅವನು ತುತ್ತು ಮಾಡಿ ತಿನ್ನಿಸುವಾಗ ತಿನ್ನಲು ಶುರು ಮಾಡಿದ್ಲು. ಹಾಗೆ ಅವನಿಗೆ ಊಟ ಮಾಡಿಸುತ್ತಾ, ಹಸುರ ನನಗೇನೋ ಆಸೆ ಇದೆ ಹೇಳಲಾ ಎಂದ್ಲು. ಏ ವೈಫಿ, ಹೇಳಲ್ಲ ಅಂತ ಬ್ರೇಕ್ ಯಾಕೆ ಕೊಡೋದು ನೀನು, ನಾನು ನಿನ್ನ ಹಸುರ ತಾನೆ, ಕೇಳು ಏನು ಬೇಕು, ಈ ಸಮಯದಲ್ಲಿ ಏನೇನು ತಿನ್ನಬೇಕು ಅಂತ ಆಸೆ ಆಗುತ್ತಂತೆ. ನಮ್ಮ ಹೇಳ್ತಿದ್ರು ಮಾವಿನಕಾಯಿ, ಹುಣಸೆ ಹುಳಿ, ಕೆಮ್ಮಣ್ಣು, ಕೇಸರಿ ಇವೆಲ್ಲ ತಿನ್ನೋ ಬಯಕೆ ಆಗುತ್ತೆ ಅಂತ, ಎಲ್ಲ ತರಿಸ್ತಿದ್ದೀನಿ ನಾನು, ಇನ್ನೂ ಏನಾದರೂ ಇದ್ದರೆ ಅದು ಹೇಳು, ನೀನು ಏನು ಕೇಳಿದ್ರು ಹಸುರ ನೋ ಅನ್ನಲ್ಲ ಎನ್ನುತ್ತಾ ತುತ್ತು ತಿನ್ನಿಸುವಾಗ, ಅದು ನಂಗೆ ಗೊತ್ತು, ನಂಗೆ ಸಿಕ್ಕಿರೋ ಗಂಡ ಪ್ರಪಂಚದ ಬೆಸ್ಟ್ ಗಂಡ ಅಂತ, ಆದರೆ ಆಸೆ ಬೇರೆಯೇ ಇದೆ ಎಂದಳು. ಹಾಗಾದರೆ ಚಾರು ಯಾವ ಆಸೆ ಬಗ್ಗೆ ಮಾತಾಡ್ತಿದ್ದಾಳೆ, ಅವಳ ಕಡೆ ಆಸೆ ಏನು ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ, ಮತ್ತೆ ಸಿಗುವ.